ಕೋಳಿಕೋಡ್ನಲ್ಲಿ ಒಂದು ಮರದ ಕಂಪನಿ ಸ್ಥಾಪಿಸಿದ ಈ ವ್ಯಕ್ತಿ ಇವಾಗ 2,000 ಕೋಟಿ ರು ಒಡೆಯ. 1966ರಲ್ಲಿ ಮೊಹಮ್ಮದ್ ಕೋಯ ಹಾಗೂ ಇಬ್ಬರು ಸ್ನೇಹಿತರು ಸೇರಿ ಬೆಂಕಿಪಟ್ಟಣಕ್ಕೆ ಬೇಕಾಗುವ ಮರದ ಸಪ್ಲೈ ಆರಂಭಿಸುತ್ತಾರೆ. ಈ ಮೂವರು ಪಾರ್ಟ್ನರ್ಸ್ನ ಹೆಸರನ್ನು ಸೇರಿಸಿ ವಿಕೆಸಿ ಎಂದು ಕಂಪನಿಗೆ ಹೆಸರಿಡುತ್ತಾರೆ. ಆದರೆ ಬೇರೆ ಹಲವು ಕಂಪನಿಗಳು ಈ ವ್ಯಾಪಾರ ಆರಂಭಿಸಿದ ಕಾರಣ ಇವರು ಈ ವ್ಯಾಪಾರವನ್ನು ಕೊನೆಗೊಳಿಸುತ್ತಾರೆ. ಅದೇ ಸಮಯದಲ್ಲಿ ಕೇರಳದಲ್ಲಿ ಹವಾಯಿ ಚಪ್ಪಲಿಗಳ ಡಿಮ್ಯಾಂಡ್ ಹೆಚ್ಚಾಗುತ್ತಿದ್ದದನ್ನು ನೋಡಿ ಇವರು ಹವಾಯಿ ಚಪ್ಪಲು ಉತ್ಪಾದನೆಯನ್ನು ಪ್ರಾರಂಭಿಸುತ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡದ ಕಾರಣ ಈ ಹವಾಯಿ ಚಪ್ಪಲಿ ವ್ಯಾಪಾರ ಲಾಭದಾಯಕವಾಗಿತ್ತು. ತಮಿಳುನಾಡಿನ ಕಾರ್ಮಿಕರ ಕಾರಣ ಇದು ಕೇರಳದಲ್ಲಿ ಮಾತ್ರವಲ್ಲದೆ ಇತರ ರಾಜ್ಯಗಳಲ್ಲೂ ಲಾಭದಾಯಕ ವ್ಯಾಪಾರವಾಗಿ. ಆದರೆ ಇವರ ಬಿಸ್ನೆಸ್ನ ಸಕ್ಸಸ್ಸಿಗೆ ಮುಖ್ಯ ಕಾರಣ ಇದಾಗಿತ್ತು. ಬದಲಾಗುತ್ತಿರುವ ಟ್ರೆಂಡ್ ಹಾಗೂ ಟೆಕ್ನಾಲಜಿಗೆ ಅನುಸಾರವಾಗಿ ಇವರು ಚಪ್ಪಲಿಗಳನ್ನು ತಯಾರಿಸಿದ್ದರು. ಪಿವಿಸಿ ಹಾಗೂ ಪಿವಿ ಚಪ್ಪಲಿಗಳನ್ನು ಕೇರಳದಲ್ಲಿ ಮೊದಲ ಬಾರಿಗೆ ಹೊರತಂದ ಬ್ರ್ಯಾಂಡ್ ಇದೇ ವಿಕೆಸಿ ಆಗಿತ್ತು. ಆದರೂ ಅವರು ಇಲ್ಲೇ ತಮ್ಮ ವ್ಯಾಪಾರವನ್ನು ನಿಲ್ಲಿಸಲಿಲ್ಲ. ವಿಕೆಸಿಯನ್ನು ಒಂದು ಭಾರತೀಯ ಬ್ರ್ಯಾಂಡ್ ಮಾಡಲು ಅವರು ಇತರ ಸಬ್ ಬ್ರ್ಯಾಂಡ್ಗಳನ್ನು ಆರಂಭಿಸಿದರು. ವಾಕರೋ, ಬ್ಲೂಟೈಗೆ ಎಲ್ಲ ವಿಕೆಸಿ ಕಂಪನಿಯ ಬ್ರ್ಯಾಂಡ್ ಆಗಿತ್ತು. ಅಮಿತಾಬ್ ಬಚ್ಚನ್, ಆಮಿರ್ ಖಾನ್, ರೋಹಿತ್ ಶರ್ಮಾ ಇಂಥವರನ್ನು ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದರು. ಈಗ ಈ ಕಂಪನಿಯ ವ್ಯಾಲ್ಯೂ 2,000 ಕೋಟಿ ರು ಆಗಿದೆ.